ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸ ಮುಖ್ಯವಾದ ಪ್ರಶ್ನೆಯ ಅಭ್ಯಾಸವನ್ನು ಮಾಡುವ. ಈಗಾಗಲೇ ಅನೇಕ ಮುಖ್ಯವಾದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು, 15 ಅಂಕದ ಪ್ರಶ್ನೆಗಳು ಎಲ್ಲವನ್ನು ಕೂಡ ನಿಮಗೆ ನಾನು ಸಂಪೂರ್ಣವಾಗಿ ತಿಳಿಸಿದ್ದೆ. ಕೆಲವೊಂದರ ವಿವರಣೆಯನ್ನು ಕೂಡ ತಿಳಿಸಿದ್ದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ನೋಡ್ಕೊಂಡಿದ್ದೀರಾ. 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೊಂಡಿದ್ದೀರಲ್ವ. ಇದೆಲ್ಲ ಕೂಡ 2023ರಲ್ಲಿ ಬಂದಿರುವಂತಹ ಪ್ರಶ್ನೆ. ಹಾಗೆಯೇ ಮತ್ತೊಂದು ಪ್ರಶ್ನೆ ಪತ್ರಿಕೆ 2022ರ ಪ್ರಶ್ನೆ ಪತ್ರಿಕೆ ಇಲ್ಲಿರುವಂಥದ್ದು. ಹಾಗೆಯೇ 2023ರ ಪ್ರಶ್ನೆ ಪತ್ರಿಕೆ ಕೂಡ ಇದೆ ನೋಡಿ. 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಇದರಲ್ಲಿ ಬಂದಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ನಾವಿವತ್ತು ತಿಳ್ಕೊಳ್ಳುವ. ಮಹಮ್ಮದ್ ಬಿನ್ ತುಗ್ಲಕ್ನ ವ್ಯಕ್ತಿತ್ವ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 15 ಅಂಕಕ್ಕೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು 2-3 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ. ಮಹಮ್ಮದ್ ಬಿನ್ ತುಗ್ಲಕ್ರವರ ವ್ಯಕ್ತಿತ್ವದ ಬಗ್ಗೆ ಕೇಳ್ತಾರೆ. ಅದು ತುಂಬಾ ಮುಖ್ಯವಾಗಿರುವಂಥದ್ದು. ಬ್ಲಾಕ್ 4ರಲ್ಲಿ ಆ ಪ್ರಶ್ನೆ ಇದೆ ನೋಡಿ. ಬ್ಲಾಕ್ 4ರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ರವರ ಆಡಳಿತ. ಇಲ್ಲಿ 20 ಅಂಕಕ್ಕೆ ಅಂತ ಹಾಕಿದ್ದೇನೆ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ 2021 ಆ ಸಮಯದಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 20 ಅಂಕ ಅಂತ ಇತ್ತು. ಆವಾಗ 20 ಅಂಕದ ಪ್ರಶ್ನೆ ಬಂದಿರುವಂಥದ್ದು ಮಹಮ್ಮದ್ ಬಿನ್ ತುಗ್ಲಕ್. ಹಾಗೆಯೇ 2023ರಲ್ಲಿ ಕೂಡ ಬಂದಿರುವಂತಹ ಒಂದು ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ ಅವರವರ ವ್ಯಕ್ತಿತ್ವದ ಬಗ್ಗೆ ಬರೆಯಿರಿ ಅಂತ. ವ್ಯಕ್ತಿತ್ವ ಅಂತ ಹೇಳಿದ ಕೂಡಲೇ ನಾವು ಅವರ ಸಂಪೂರ್ಣ ಆಡಳಿತಾತ್ಮಕ ಪ್ರಯೋಗಗಳಿರ್ಬೋದು, ಅವರ ಬಗ್ಗೆ ಸಂಪೂರ್ಣವಾಗಿ ಬರಿತಾ ಹೋಗಬೇಕು. ಇದು ಬ್ಲಾಕ್ 4ರಲ್ಲಿ ಬರುವಂತಹ ಮುಖ್ಯವಾದ 15 ಅಂಕದ ಪ್ರಶ್ನೆ. ಪುಟ ಸಂಖ್ಯೆ 274ರಲ್ಲಿದೆ ನೋಡಿ. ಪುಟ ಸಂಖ್ಯೆ 274ರನ್ನು ತೆಗೆಯಿರಿ. 274ರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಪ್ರಯೋಗಗಳಿರ್ಬೋದು, ಮಹಮ್ಮದ್ ಬಿನ್ ತುಗ್ಲಕ್ರವರ ಬಗ್ಗೆ ಸಂಪೂರ್ಣವಾಗಿದೆ. ನಾನು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಸ್ಕಿಪ್ ಮಾಡಬೇಡಿ, ಇದು ಓದ್ಕೊಳ್ಳಿ. ಮಹಮ್ಮದ್ ಬಿನ್ ತುಗ್ಲಕ್ ಬರುವಂತಹ ಪ್ರಶ್ನೆ, ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ, 100ಕ್ಕೆ 99% ಕೂಡ ಬರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಮಹಮ್ಮದ್ ಬಿನ್ ತುಗ್ಲಕ್ ಅವರ ಮೊದಲ ಹೆಸರು ಫಕ್ರುದ್ದೀನ್ ಜನಾ ಖಾನ್. ಈತ ಗಿಯಾಸುದ್ದೀನ್ ತುಗ್ಲಕ್ನ ಮಗ. ಮೊದಲಿಗೆ ಖುಸ್ರವ್ ಶಾನ್ನ ಕೈಕೆಳಗೆ ಕುದುರೆಗಳ ಯಜಮಾನನಾಗಿ ನೇಮಕಗೊಂಡವನು. ಆರಂಭದಲ್ಲಿ ರಾಜ ಆಗಿರಲಿಲ್ಲ. ಮಹಮ್ಮದ್ ಬಿನ್ ತುಗ್ಲಕ್ ಕುದುರೆಗಳ ಯಜಮಾನನಾಗಿ ನೇಮಕ ಆದಂಥವನು. ಇದು ಅವನ ಪ್ರಗತಿ ಪಥದಲ್ಲಿ ಹೊಂದಿದ ಪ್ರಥಮ ಹುದ್ದೆಯಾಗಿತ್ತು. ಇವನು ಖುಸ್ರು ಶಾನ್ನನ್ನು ಅಧಿಕಾರದಿಂದ ಹೊರದೂಡುವಲ್ಲಿ ತನ್ನ ತಂದೆಗೆ ಬೆಂಬಲಿಗನಾಗಿ ನಿಂತು ಯಶಸ್ವಿಯಾದನು. ಮಹತ್ವಾಕಾಂಕ್ಷಿಯಾದ ಈತನು ದೆಹಲಿಯ ಸಿಂಹಾಸನ ಪಡೆಯುವ ಸಾಧ್ಯತೆಯನ್ನು ಕಂಡುಕೊಂಡನು. ತದನಂತರ ತನ್ನ ಆಶ್ರಯದಾತ ಖುಸ್ರು ಶಾನ್ನ ವಿರುದ್ಧ ದಂಗೆ ನಡೆಸಿದ ಮತ್ತು ಈತನ ತಂದೆ ಗಿಯಾಸುದ್ದೀನ್ ಕೂಡ ಮಹಾಚತುರ ಮತ್ತು ಮಹತ್ವಾಕಾಂಕ್ಷೆಯಾದ ತನ್ನ ಮಗನ ಸಲಹೆಯ ಮೇರೆಗೆ ವರ್ತಿಸುವಂತೆ ಕಂಡುಬರುತ್ತಾನೆ. ಇವನ ತಂದೆಯು ಇವನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಉಲಘಾ ಖಾನ್ ಎಂದು ನಾಮಕರಣವನ್ನು ಮಾಡ್ತಾನೆ. ನಂತರ ಗಿಯಾಸುದ್ದೀನನು ಉಲಘಾ ಖಾನನ್ನು ವಾರಂಗಲ್ಗೆ ಕಳುಹಿಸಲಾಯಿತು. ಅಲ್ಲಿ ನಡೆಸಿದಂತಹ ಒಂದು ದಾಳಿಯಲ್ಲಿ ಆತನು ಸೋಲನ್ನು ಅನುಭವಿಸಿದನು. ಆದರೆ ವಾರಂಗಲ್ನ ಮೇಲೆ ದಾಳಿ ನಡೆಸಿದ ಮಹಮ್ಮದನು ಪ್ರತಾಪ ರುದ್ರನನ್ನು ಸೋಲಿಸಿ ದೆಹಲಿ ಸುಲ್ತಾನನ ಸಾರ್ವಭೌಮತ್ವಕ್ಕೆ ಒಳಪಡಿಸಿದನು. ಇಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್, ಮಹಮ್ಮದನು ಯಾವ ಮುಸ್ಲಿಂ ಸುಲ್ತಾನನು ಹೊಂದದ ಉತ್ತಮ ಗುಣಗಳನ್ನು ಹೊಂದಿದ್ದನು. ಅವನಿಗಿದ್ದ ಜ್ಞಾಪಕ ಶಕ್ತಿ ಅದ್ಭುತವಾಗಿತ್ತು. ಖಗೋಳಶಾಸ್ತ್ರ, ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ವಿದ್ವಾಂಸನಾಗಿದ್ದ ಅವನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಕೂಡ ಹೊಂದಿದ್ದನು. ಜಿಯಾವುದ್ದೀನ್ ಬರಾನಿ ಹೇಳಿರುವಂತೆ ಮಹಮ್ಮದನು
ಒಬ್ಬ ಪ್ರಪಂಚದ ವಿಶಿಷ್ಟವಾದಂತಹ ಸೃಷ್ಟಿ. ದೆಹಲಿಯನ್ನು ಆಳಿದ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಘ್ಲಕನು ಅತ್ಯಂತ ಘನ ವಿದ್ಯಾವಂತನಾಗಿದ್ದ. ಅಂದರೆ ಅಷ್ಟು ಒಂದು ವಿದ್ಯಾವಂತ, ಅಷ್ಟು ಹುಷಾರಿದ್ದ ಅವನು ವ್ಯಕ್ತಿತ್ವ, ಅವನ ಓದುಗರ ಹಾಗೂ ವಿದ್ವಾಂಸರ ಮೇಲೆ ಬೀರುವಷ್ಟು ಪ್ರಭಾವ ಮತ್ತಾವ ಸುಲ್ತಾನನು ಬೀರಿಲ್ಲ. ಅವನು ತನ್ನದೇ ಆದ ಒಂದು ರಾಜನೀತಿಯನ್ನು ಹೊಂದಿದ್ದ. ಏನು ಹೇಳಿದ ಅವನು? ಮಹಮ್ಮದ್ ಬಿನ್ ತುಘ್ಲಕ್ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕೆಲವು ಪ್ರಯೋಗಗಳನ್ನು ಕೂಡ ಕೈಗೊಳ್ಳುವುದಕ್ಕೆ ಪೂರ್ವದಲ್ಲಿ ಎಲ್ಲ ಕ್ರಮಗಳಿಗೆ ತಳಹದಿಯಾಗಿರುವ ರಾಜತ್ವ ರೂಪವನ್ನು ಕೊಟ್ಟನು. ಮಹಮ್ಮದನ ರಾಜತ್ವವೆಂದರೆ ಸುಲ್ತಾನ, ರಾಜ ಅಂದರೆ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಎಂದು ನಂಬಿದ್ದನು. ಅವನು ಹೊರಡಿಸಿದ ನಾಣ್ಯಗಳಲ್ಲಿ ಸುಲ್ತಾನನ ದೇವರ ಪ್ರತಿನಿಧಿ ಎಂದು ಮುದ್ರಿಸಲಾಗಿತ್ತು. ಮತ್ತೆ ಕೆಲ ನಾಣ್ಯಗಳಲ್ಲಿ ಯಾರು ಸುಲ್ತಾನನಿಗೆ ವಿಧೇಯರಾಗಿರುತ್ತಾರೋ ಅವರು ದೇವರಿಗೆ ವಿಧೇಯರಾಗಿರುತ್ತಾರೆ ಎಂದು ಮುದ್ರಿಸಲಾಗಿತ್ತು. ಹಾಗಾಗಿ ನಾಣ್ಯಗಳಲ್ಲಿ ಖಲೀಫರ ಬಗ್ಗೆ ಯಾವ ಸುಳಿವು ಕಂಡುಬರುವುದಿಲ್ಲ. ಆದರೆ ಮಹಮ್ಮದನ ರಾಜ್ಯಭಾರದ ಕೊನೆಯ ಅವಧಿಯಲ್ಲಿ ಏನಾಯಿತು ಅಂದರೆ, ಸುಲ್ತಾನನು ತನ್ನ ತಪ್ಪನ್ನು ಮನಗಂಡು ನಾಣ್ಯಗಳಲ್ಲಿ ಖಲೀಫರ ಹೆಸರನ್ನು ಮುದ್ರಿಸಲಾಯಿತು. ಸುಲ್ತಾನನ ಎಲ್ಲ ಆಜ್ಞೆಗಳು ಸಹ ಖಲೀಫನ ಹೆಸರಿನಲ್ಲಿ ಕೂಡ ಹೊರಡಿಸಲಾಯಿತು. ಯಾವ ರೀತಿ ಆಡಳಿತ ಪ್ರಯೋಗಗಳನ್ನು ಮಾಡ್ತಾನೆ? ಮಹಮ್ಮದ್ ಬಿನ್ ತುಘ್ಲಕ್ ಆಡಳಿತ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳನ್ನು ನಡೆಸಿದ. ಆದರೆ ಅವನ ಈ ಪ್ರಯತ್ನ ಫಲಕಾರಿಯಾಗದೆ ಅವನ ಯೋಜನೆಗಳೆಲ್ಲವೂ ಕೂಡ ವಿಫಲಗೊಂಡವು. ಏನೆಲ್ಲ ಸುಧಾರಣೆಗಳನ್ನು ಮಾಡಿದ್ದಾನೆ? ಪ್ರತಿಯೊಬ್ಬರು ರಾಜರು ಕೂಡ ಮಾಡುವಂತಹ ಕೆಲಸಗಳನ್ನು ಅವನು ಕೂಡ ಮಾಡ್ತಾನೆ. ಅದರ ಜೊತೆಗೆ ಅವನ ಕೆಲವೊಂದು ನಿಯಮಗಳಲ್ಲಿ ಕೂಡ ಬದಲಾವಣೆಗಳನ್ನು ತರ್ತಾನೆ. ಮೊದಲನೆಯದಾಗಿ ಭೂಕಂದಾಯ ಸುಧಾರಣೆ. 2 ದೋಅಬ್ ಪ್ರದೇಶಗಳಲ್ಲಿ ತೆರಿಗೆ ಹೆಚ್ಚಳ. 3 ರಾಜಧಾನಿಯ ಬದಲಾವಣೆ. 4 ಕೃಷಿ ಇಲಾಖೆಯ ಆರಂಭ. 5 ಸಾಂಕೇತಿಕ ನಾಣ್ಯ ಚಲಾವಣೆ. ಇವಿಷ್ಟು ಅವನು ಮಾಡಿದಂತಹ ಆಡಳಿತ ಪ್ರಯೋಗಗಳು. ಅದರ ಜೊತೆಗೆ ಯಾವ ರೀತಿ ಆತನಿಗೆ ಮಹಮ್ಮದ್ ಬಿನ್ ತುಘ್ಲಕನಿಗೆ ಆಡಳಿತದಲ್ಲಿ ಯಾವ ರೀತಿ ವೈಫಲ್ಯ ಉಂಟಾಯಿತು, ಅದಕ್ಕೆ ಕಾರಣಗಳೇನು ಅಂತ ಕೊಟ್ಟಿದ್ದಾರೆ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮಹಮ್ಮದ್ ಬಿನ್ ತುಘ್ಲಕ್ ಅವರ ವ್ಯಕ್ತಿತ್ವ, ಅವರ ಆಡಳಿತ ವೈಫಲ್ಯಕ್ಕೆ ಕಾರಣವೇನು ಅಂತ ಕೇಳಿದಾಗ ನಾವು ಈ ಪಾಯಿಂಟ್ಸ್ಗಳನ್ನು ಬರಿಬೇಕಾಗ್ತದೆ. ಅದರ ಜೊತೆಗೆ ವ್ಯಕ್ತಿತ್ವವನ್ನು ಕೂಡ ಬರಿಬೇಕಾಗ್ತದೆ. ಅದನ್ನು ನಂತರದ ನಾವು ವಿಷಯದಲ್ಲಿ ತಿಳ್ಕೊಳ್ಳುವ. ಇವಾಗ ಮಹಮ್ಮದ್ ಬಿನ್ ತುಘ್ಲಕರವರ ಆಡಳಿತಾತ್ಮಕ ಪ್ರಯೋಗಗಳನ್ನು ತಿಳ್ಕೊಳ್ಳುವ. ಮೊದಲನೇದಾಗಿ ಭೂಕಂದಾಯದ ಸುಧಾರಣೆ. ಯಾವ ರೀತಿ ಭೂಕಂದಾಯದ ಸುಧಾರಣೆಗಳನ್ನೆಲ್ಲ ಮಾಡ್ತಾನೆ ಮಹಮ್ಮದ್ ಬಿನ್ ತುಘ್ಲಕ್? ಸುಲ್ತಾನನು ಕಂದಾಯವನ್ನು ವೃದ್ಧಿಗೊಳಿಸುವ ಸಲುವಾಗಿ ಭೂಕಂದಾಯ ದಾಖಲೆ ಪುಸ್ತಕಗಳನ್ನು ಸಂಕಲಿಸಬೇಕೆಂದು ಆಜ್ಞೆಯನ್ನು ಹೊರಡಿಸಲಾಯಿತು. ಅದರಲ್ಲಿ ಆದಾಯ ಹಾಗೂ ವೆಚ್ಚಗಳ ವಿವರಣೆಗಳನ್ನು ಒಳಗೊಂಡಿರತಕ್ಕದೆಂದು ಆಜ್ಞಾಪಿಸುತ್ತಾನೆ. ಹಾಗಾಗಿ ಭೂಕಂದಾಯದ ವಿವರಗಳನ್ನು ಒಳಗೊಂಡಂತಹ ದಾಖಲೆಗಳನ್ನು ರಾಜಧಾನಿಗೆ ಕಳಿಸಿಕೊಡುವಂತೆ ಪ್ರತಿ ಪ್ರಾಂತ್ಯದ ಗವರ್ನರುಗಳಿಗೆ ಆದೇಶವನ್ನು ಕಳಿಸಿದನು. ಆಗ ದೂರದ ಪ್ರಾಂತ್ಯಗಳಿಂದ ಸಹ ಆದಾಯ ಮತ್ತು ಖರ್ಚುಗಳ ವಿವರಗಳನ್ನು ಒಳಗೊಂಡ ಮಾಹಿತಿ ದೆಹಲಿಗೆ ತಲುಪ್ತದೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಭೂ ದಾಖಲೆ ಪುಸ್ತಕಗಳನ್ನು ಸಂಗ್ರಹಿಸಲಾಯಿತು. ಈ ಪ್ರಯೋಗದ ಪ್ರಮುಖ ಉದ್ದೇಶವೆಂದರೆ ಇಡೀ ಸಾಮ್ರಾಜ್ಯದಲ್ಲಿ ಏಕರೀತಿಯ ಭೂಕಂದಾಯವನ್ನು ಜಾರಿಗೊಳಿಸುವುದು. ಈ ಕ್ರಮದಿಂದ ಸುಲ್ತಾನನ ಸಾಮ್ರಾಜ್ಯದ ಏಕರೀತಿಯ ಭೂಕಂದಾಯವನ್ನು ಜಾರಿಗೊಳಿಸುವುದು. ಈ ಕ್ರಮದಿಂದ ಸುಲ್ತಾನನ ಸಾಮ್ರಾಜ್ಯದ ಗ್ರಾಮಗಳು ಇದಕ್ಕೆ ಹೊರತಾಗಿರಲಿಲ್ಲ. ಭೂಕಂದಾಯದಲ್ಲಿ ಸುಧಾರಣೆಯಾಗಿರುವಂಥದ್ದು. ಇನ್ನು ದೋಅಬ್ ಪ್ರದೇಶಗಳಲ್ಲಿ ತೆರಿಗೆಯ ಹೆಚ್ಚಳ ಆಯಿತು. ಮಹಮ್ಮದ್ ಬಿನ್ ತುಘ್ಲಕ್ ಏನು ಮಾಡಿದ? ದೋಅಬ್ ಪ್ರದೇಶ ಇರುವಂಥಲ್ಲಿ ತೆರಿಗೆಗಳನ್ನು ಹೆಚ್ಚು ಮಾಡ್ತಾನೆ. ಏನು ಕಾರಣ ಅಂತ ಹೇಳಿದರೆ, ದೋಅಬ್ ಪ್ರಾಂತ್ಯ ಇಲ್ಲಿ ಸುಲ್ತಾನ ಸುಮಾರು 10 ಪಟ್ಟು ತೆರಿಗೆಯನ್ನು ಹೆಚ್ಚಿಸಿ ಜಿಯಾವುದ್ದೀನ್ ಬರಾಣಿ ಪ್ರಕಾರ ಹೆಚ್ಚಳದ ಪ್ರಮಾಣ 10ರಿಂದ 20 ಪಟ್ಟು ಹೆಚ್ಚಿಸಲಾಯಿತು. ದೋಅಬ್ ಪ್ರಾಂತ್ಯದಲ್ಲಿ ತೆರಿಗೆ ಹೆಚ್ಚಿಸಲು ಪ್ರಮುಖ ಕಾರಣಗಳಿದ್ದವು. ದೋಅಬ್ ಪ್ರದೇಶದ ಹೆಚ್ಚು ಫಲವತ್ತಾಗಿತ್ತು. ಅಲ್ಲಿನ ಜನರೆಲ್ಲ ತುಂಬ ಅಧಿಕ ಶ್ರೀಮಂತರಾಗಿದ್ದರು.
ಆಗಿದ್ದುದರಿಂದ ದರ್ಪದಿಂದ ವರ್ತಿಸ್ತಾ ಇದ್ರು. ಈ ಅಂಶಗಳನ್ನು ಗಮನದಲ್ಲಿ ಇರಿಸಿದಂತಹ ಮಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡ್ತಾನೆ, ಅವರ ಸೊಕ್ಕನ್ನೆಲ್ಲ ಮುರಿಬೇಕು ಎನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ದೋಅಬ್ ಪ್ರದೇಶಗಳಲ್ಲಿ ತೆರಿಗೆಯನ್ನು ಹೆಚ್ಚು ಮಾಡ್ತಾರೆ. ತೆರಿಗೆ ಹೆಚ್ಚಳ ಮಾಡಿರುವಂಥದ್ದೇನು ಸಮಂಜಸವಾಗಿತ್ತು, ಆದರೆ ತೆರಿಗೆ ಹೆಚ್ಚಳದ ಸಮಯ ಸೂಕ್ತವಾಗಿರಲಿಲ್ಲ. ಯಾಕೆ ಅಂದರೆ ಈ ಸಮಯಕ್ಕೆ ಸರಿಯಾಗಿ ಆ ಒಂದು ದೋಅಬ್ ಪ್ರದೇಶದಲ್ಲಿ ಕ್ಷಾಮ ಕಾಣಿಸಿಕೊಂಡಿತು. ಅಲ್ಲಿ ಬೆಳೆಗಳೆಲ್ಲ ಬರಲಿಲ್ಲ, ಸರಿಯಾಗಿ ಫಸಲು ಸಿಗಲಿಲ್ಲ. ಶ್ರೀಮಂತವಾಗಿದ್ದರೂ ಕೂಡ ಆ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಒಂದು ತೊಂದರೆ ಉಂಟಾಯಿತು. ಭೂ ಕಂದಾಯ ಅಧಿಕಾರಿಗಳು ರೈತರ ಕಷ್ಟವನ್ನು ಲೆಕ್ಕಿಸದೆ ಏನು ಮಾಡಿದರು, ಅಂತಹ ಸಂದರ್ಭದಲ್ಲೂ ಕೂಡ ಭೂ ಕಂದಾಯವನ್ನು ವಸೂಲಿಯನ್ನು ಮಾಡಲಾರಂಭಿಸಿದರು. ಈ ಸಂದರ್ಭದಲ್ಲಿ ರೈತರು ಭೂಮಿಯನ್ನು ತ್ಯಜಿಸಿ ಕಾಡುಗಳಲ್ಲಿ ತಲೆಮರೆಸಿಕೊಂಡರು. ಯಾಕಂದರೆ ಅವರಿಗೆ ಕಂದಾಯವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅವರ ಕೈಯಲ್ಲಿ ಹಣ ಇಲ್ಲ. ಅಂಥ ಸಂದರ್ಭದಲ್ಲಿ ರೈತರು ಏನು ಮಾಡಿದರು, ಭೂಮಿಯನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ಅಡಗಿ ಕುಳಿತುಕೊಂಡ್ರು. ಮತ್ತೆ ಕೆಲವರು ಏನು ಮಾಡಿದರು, ತಮ್ಮ ಸ್ವಂತ ನೆಲೆಯನ್ನು ಬಿಟ್ಟು ಬೇರೆ ಪ್ರಾಂತ್ಯಗಳಿಗೆ ಕೂಡ ವಲಸೆಯನ್ನು ಹೋಗ್ತಾರೆ. ಯಾಕಂದರೆ ಅವರಿಗೆ ಕಂದಾಯ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ಜಿಯಾವುದ್ದೀನ್ ಬಿರಾನಿಯ ಪ್ರಕಾರ ರೈತರ ಬೆನ್ನು ಮುರಿಯಲಾಯಿತು. ಅದಾದ ನಂತರ ಅನುಕೂಲಸ್ಥ ಶ್ರೀಮಂತರೆಲ್ಲ ಏನು ಮಾಡಿದರು, ಕ್ರಾಂತಿಕಾರಿಗಳಾದರು. ಫಲವತ್ತಾದ ಭೂಮಿ ಪಾಳು ಬಿದ್ದಿತು. ಕ್ಷಾಮ ಹಲವು ವರ್ಷಗಳ ಕಾಲ ಮುಂದುವರಿಯಿತು. ಸಾವಿರಾರು ಮಂದಿ ಅಲ್ಲಿ ನಾಶ ಆದರು. ಲೇನ್ ಪೋಲ್ ಬರೆದಂತೆ ಕಂದಾಯ ಸಂಗ್ರಹದಲ್ಲಿ ವಿಫಲತೆ ಕೂಡ ಸುಲ್ತಾನನ ಕ್ರೋಧದಿಂದ ಹಿಂದೂಗಳನ್ನು ಕಾಡು ಮೃಗಗಳಂತೆ ಕಾಡುಗಳಲ್ಲಿ ಸುತ್ತುವರಿದು ಸಾವಿರಾರು ಮುಗ್ಧ ಜನರನ್ನು ಕೂಡ ಕೊಲ್ಲಿಸ್ತಾನೆ. ಕೊನೆಗೆ ತನ್ನ ಮೂರ್ಖತನವನ್ನು ಅರಿತಂತಹ ಮಹಮ್ಮದ್ ಬಿನ್ ತುಗ್ಲಕ್ ಸುಲ್ತಾನ ಜನರ ನೆರವಿಗೆ ಕೂಡ ಧಾವಿಸ್ತಾನೆ. ಯಾವ ರೀತಿ ನೆರವು ಮಾಡ್ತಾನೆ, ಬಿತ್ತನೆ ಬೀಜವನ್ನು ಕೊಡುವಂಥದ್ದು, ಎತ್ತುಗಳನ್ನು ಕೊಳ್ಳಲು ರೈತರಿಗೆ ಸಾಲವನ್ನು ಮಂಜೂರು ಮಾಡುವಂಥದ್ದು. ರೈತರಿಗೆ ಬೇಕಾದ ಬೇರೆ ಯಾವ ಆದಾಯವಿಲ್ಲದ ಕಾರಣ ಕೃಷಿಗೆ ಪಡೆದ ಸಾಲವನ್ನು ತಮ್ಮ ಜೀವನ ಸಾಗಿಸಲು ಬಳಸಿದರು. ಆಗ ರೈತರು ಏನು ಮಾಡಿದರು, ಸಿಕ್ಕಿದಂತಹ ಸಾಲವನ್ನು ತನ್ನ ಜೀವನ ಬಳಸಬೇಕಲ್ಲ, ಜೀವನವನ್ನು ಮುಂದುವರಿಸಲಿಕ್ಕೆ ಬಳಸ್ಕೊಂಡ್ರು. ನೀರಾವರಿಗೆ ಅನುಕೂಲವಾಗುವಂತೆ ಬಾವಿಗಳನ್ನು ತೋಡಿಸಿದರು, ಗಂಜಿ ಕೇಂದ್ರಗಳನ್ನು ತೆರೆದು. ಈ ತರಹದ ಪರಿಹಾರ ಕ್ರಮಗಳನ್ನು ಮಹಮ್ಮದ್ ಬಿನ್ ತುಗ್ಲಕ್ ಕೈಗೊಂಡರೂ ಸಹ ತೆರಿಗೆ ಹೆಚ್ಚಳದ ನೀತಿ ವಿಫಲ ಆಯಿತು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಸಾಲವನ್ನು ತಡವಾಗಿ ಮಂಜೂರು ಮಾಡಿದ. ಕ್ಷಾಮ ಪರಿಸ್ಥಿತಿ ಕ್ಷಾಣಿಸಿಕೊಂಡಾಗಲೂ ತೆರಿಗೆ ವಸೂಲಿ ಕಾರ್ಯವನ್ನು ತೀವ್ರಗೊಳಿಸಿದ. ರೈತರು ಭೂಕಂದಾಯವನ್ನು ಸಂದಾಯ ಮಾಡಲು ಸಾಧ್ಯವಿಲ್ಲದಿದ್ದಾಗ ಸುಲ್ತಾನನು ಮನೆಗಂದಾಯ ಮತ್ತು ಗೋಮಾಳ ತೆರಿಗೆಯನ್ನು ಕೂಡ ವಿಧಿಸ್ತಾನೆ. ಆಗ ಕೃಷಿಕರಿಗೆ ಗಾಯದ ಮೇಲೆ ಬರೆಯನ್ನು ಹಾಕಿದಂತಾಯಿತು. ವಲಸೆ ಹೋದಂತಹ ಕೃಷಿಕರನ್ನು ಕರೆತರಲು ಉಗ್ರ ಕ್ರಮಗಳನ್ನು ಕೈಗೊಂಡನು. ಹೀಗೆ ಸುಲ್ತಾನ ಕೃಷಿಕರ ಶತ್ರುವಾದನಲ್ಲದೆ ಜನಪ್ರಿಯತೆಯನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಇದು ದೋಅಬ್ ಪ್ರದೇಶಗಳಲ್ಲಿ ತೆರಿಗೆ ಹೆಚ್ಚಳದಲ್ಲಿ ಬರುವಂಥ ವಿಚಾರ. ಒಂದು ಭೂಕಂದಾಯ ಸುಧಾರಣೆ ಆಯಿತು, ಅದಾದ ನಂತರ ದೋಅಬ್ ಪ್ರದೇಶಗಳಲ್ಲಿ ತೆರಿಗೆಯ ಹೆಚ್ಚಳ, ಅದಾದ ನಂತರ ರಾಜಧಾನಿಯ ಬದಲಾವಣೆಯನ್ನು ಮಾಡುವಂಥ ವಿಚಾರವನ್ನು ಕೂಡ ಮಾಡ್ತಾನೆ. ಏನಾಯಿತು ರಾಜಧಾನಿಯ ಬದಲಾವಣೆಯಲ್ಲಿ? ಮಹಮ್ಮದ್ ಬಿನ್ ತುಗ್ಲಕ್ನ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ಬದಲಾಯಿಸ್ತಾನೆ. ಅಂದರೆ ಮೊದಲಿಗೆ ಯಾವುದಿತ್ತು ರಾಜಧಾನಿ? ದೆಹಲಿ ಇತ್ತು. ಅದನ್ನು ದೌಲತಾಬಾದ್ಗೆ ನಮ್ಮ ರಾಜಧಾನಿ ಅದು ಅಂತ ಬದಲಾಯಿಸಿದ. ಅಲ್ಲಿದ್ದವರೆಲ್ಲ ಇಲ್ಲಿಗೆ ಬರಬೇಕು ಅಂತ ಹೇಳಿ ಅವನು ಒಂದು ಜನರಿಗೆಲ್ಲ ಕರೆಯನ್ನು ಕೊಡ್ತಾನೆ. ಮಹಾರಾಷ್ಟ್ರದ ದೇವಗಿರಿ ದೌಲತಾಬಾದ್. ಬರಾನಿಯ ಪ್ರಕಾರ ಅಲ್ಲಿ ಬರೆದಿರುವಂಥದ್ದು, ಇದು ನಮಗೆ ಆಧಾರವಾಗಿ ಸಿಕ್ಕಿರುವ ಕಾರಣ ನಮಗೆ ಈ ರೀತಿ ಒಂದು ಆಗಿದೆ ವಿಷಯ ಅಂತ ನಮಗೆ ಗೊತ್ತಾಗಿರುವಂಥದ್ದು. ಇಲ್ಲಿ ಬರಾನಿಯ ಅವರ ಪ್ರಕಾರ ಅವರು ಬರೆದಿರ್ತಾರೆ, ಆ ಪ್ರದೇಶ ಮಹಮ್ಮದ್ ಬಿನ್ ತುಗ್ಲಕ್ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿತ್ತು. ದೆಹಲಿ, ಗುಜರಾತ್, ಲಕ್ನೋತಿ, ಸಾತಗಾಂವ್, ತೆಲಂಗಾಣ, ಮಲಬಾರ್, ದೋರಸಮುದ್ರ ಮತ್ತು ಕಂಪಿಲಗಳು ದೌಲತಾಬಾದ್ನಿಂದ ಸಮದೂರದಲ್ಲಿದ್ದವು ಎಂದು ಹೇಳಿದ್ದಾನೆ. ಹಾಗಾಗಿ ರಾಜಧಾನಿಯು ರಾಜ್ಯದ ಮಧ್ಯಭಾಗಕ್ಕೆ ಹಾಗೂ ಆಯಕಟ್ಟಿನ ಸ್ಥಳಕ್ಕೆ ವರ್ಗಾಯಿಸಿದ. ಮಧ್ಯಭಾಗಕ್ಕೆ ಬರಬೇಕು ಅಂತ ಹೇಳಿ ರಾಜಧಾನಿಯನ್ನು ಬದಲಾಯಿಸಿದ. ಇದರಿಂದ ಏನೆಲ್ಲ ತೊಂದರೆ ಉಂಟಾಯಿತು ಅಂತ ಹೇಳಿದರೆ, ಉತ್ತರ ಭಾರತದಿಂದ ದಕ್ಷಿಣ ಭಾರತವು ಆಯಕಟ್ಟಿನ ಸ್ಥಳಕ್ಕೆ ವರ್ಗಾಯಿಸಲಾಯಿತು. ಉತ್ತರ ಭಾರತದಿಂದ ದಕ್ಷಿಣ ಭಾರತವು ಹೆಚ್ಚು ಸಮೃದ್ಧವಾಗಿತ್ತು. ಉತ್ತರಕ್ಕೆ ಸೀಮಿತವಾಗಿದ್ದ ಇಸ್ಲಾಂ ಪ್ರಭುತ್ವವನ್ನು ದಕ್ಷಿಣಕ್ಕೆ ವಿಸ್ತರಿಸುವುದು, ಮಂಗೋಲರ ಹಾವಳಿಯಿಂದ ರಾಜಧಾನಿಯನ್ನು ರಕ್ಷಿಸುವುದು, ಈ ಒಂದು ಕಾರಣದಿಂದಾಗಿ ರಾಜಧಾನಿಯನ್ನು ಬದಲಾವಣೆಯನ್ನು ಮಾಡ್ತಾನೆ. ಸುಲ್ತಾನನು ರಾಜಧಾನಿಯ ಬದಲಾವಣೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದನು. ಗೃಹಗಳನ್ನು ಸಹ ನಿರ್ಮಿಸಲಾಗಿತ್ತು. ಹಣವನ್ನು
ಬಹಳ ಖರ್ಚು ಮಾಡಲಾಗಿತ್ತು. ಅನಂತರ ಸುಲ್ತಾನ ಆಜ್ಞೆ ಕೊಟ್ಟ. ದೆಹಲಿಯ ಎಲ್ಲ ನಾಗರಿಕರು ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ದೇವಗಿರಿಗೆ ಹೋಗಬೇಕೆಂದು ಆಜ್ಞೆಯನ್ನು ಕೊಡ್ತಾನೆ. ರಾಜ ಆಜ್ಞೆ ಕೊಟ್ಟ ಮೇಲೆ ನಾವೆಲ್ಲರೂ ಹೋಗಲೇಬೇಕು. ಅದರಂತೆ ಜನರೆಲ್ಲರೂ ಕೂಡ ದೆಹಲಿಯಿಂದ ದೌಲತಾಬಾದಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಅನುಕೂಲವಾಗುವಂತೆ ಎಲ್ಲ ಉತ್ತಮ ರಸ್ತೆಯೆಲ್ಲ ನಿರ್ಮಾಣ ಮಾಡ್ತಾನೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲು ಮರಗಳನ್ನು ನಡೆಸ್ತಾನೆ. ರಸ್ತೆಯ ಉದ್ದಕ್ಕೂ ಊಟ, ನೀರು, ವಸತಿ ವ್ಯವಸ್ಥೆ ಎಲ್ಲ ಸೌಕರ್ಯವನ್ನು ಕೂಡ ರಾಜ ಮಾಡ್ತಾ ಹೋಗ್ತಾನೆ. ಮಹಿಳೆಯರು, ಮಕ್ಕಳು ತಮ್ಮ ಸಮಸ್ತ ವಸ್ತುಗಳೊಡನೆ ದೆಹಲಿಯನ್ನು ತ್ಯಜಿಸಿ 700 ಮೈಲು ದೂರದಲ್ಲಿರುವಂತಹ ದೌಲತಾಬಾದಿಗೆ ಹೊರಟರು. ಈ ಸಂದರ್ಭವನ್ನು ಕುರಿತು ಇಬನ್ ಬಟೂಟಾ ಉಲ್ಲೇಖಿಸುತ್ತಾ, ದೆಹಲಿಯನ್ನು ಬಿಟ್ಟು ಹೋದ ತರುವಾಯ ದೆಹಲಿಯನ್ನು ತಪಾಸಣೆ ಮಾಡಲಾಯಿತು. ತಪಾಸಣೆಯ ಸಂದರ್ಭದಲ್ಲಿ ತಪಾಸಕರಿಗೆ ಒಬ್ಬ ಕುರುಡ, ಒಬ್ಬ ಕುಂಟ ಸಿಕ್ಕನು. ಆಗ ಕುಂಟನನ್ನು ಮರಣದಂಡನೆಗೆ ಗುರಿಪಡಿಸಿದರೆ ಕುರುಡನನ್ನು ದೌಲತಾಬಾದಿಗೆ ಎಳೆದು ಕರೆದುಕೊಂಡು ಹೋಗ್ತಾರೆ ಎಂದು ಹೇಳಿದ್ದಾನೆ. ಅದೇ ರೀತಿ ಜಿಯಾವುದ್ದೀನ್ ಬರಾನಿ ಉಲ್ಲೇಖಿಸುತ್ತಾ, ದೆಹಲಿಯಲ್ಲಾಗಲಿ ಅರಮನೆಯಲ್ಲಾಗಲಿ ಉಪನಗರಗಳಲ್ಲಾಗಲಿ ಒಂದು ಬೆಕ್ಕು ಅಥವಾ ನಾಯಿಯನ್ನು ಬಿಡಲಿಲ್ಲ ಎಂದು ಹೇಳಿದ್ದಾನೆ. ಆದರೆ ಈ ಥರದ ಹೇಳಿಕೆಗಳು ಮಧ್ಯಕಾಲೀನ ಭಾರತೀಯ ಲೇಖಕರಲ್ಲಿ ಕಂಡುಬರುವುದರಿಂದ ಇಡೀ ನಗರವನ್ನು ಸಂಪೂರ್ಣವಾಗಿ ಬರಿದು ಮಾಡುವುದು ಅಸಾಧ್ಯವಾದ ಸಂಗತಿ ಎಂದು ಇಬನ್ ಬಟೂಟಾ ಹಾಗೂ ಜಿಯಾವುದ್ದೀನ್ ಬರಾನಿ ಅವರ ಹೇಳಿಕೆಯನ್ನು ತಿರಸ್ಕರಿಸುವುದು ಉಚಿತವೆಂದು R.C. ಮಜುಂದರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂದರೆ ಸಂಪೂರ್ಣ ಒಂದು ನಗರವನ್ನು ಖಾಲಿ ಮಾಡಬೇಕು ಅಂತ ಅಷ್ಟು ಸುಲಭವಲ್ಲ, ಆ ರೀತಿ ಅದು ಆಗಿರಲಿಕ್ಕಿಲ್ಲ ಏನೋ ಅಂತ ಅವರ ಅಭಿಪ್ರಾಯವನ್ನು ಕೂಡ ಪಡುತ್ತಾರೆ. ಆಯಿತು, ಇಷ್ಟೆಲ್ಲ ವಿಷಯ ಆಯಿತು. ದೆಹಲಿಯಿಂದ ದೌಲತಾಬಾದಿಗೆ ಎಲ್ಲ ಜನರು ಹೋಗ್ತಾರೆ. ಅದಾದ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ, ರಾಜ ಮರಳಿ ದೆಹಲಿಗೆ ಮಂಗೋಲರ ದಾಳಿಯಿಂದಾಗಿ ತತ್ತರಿಸಿದ ಸುಲ್ತಾನನಿಗೆ ತನ್ನ ಅವಿವೇಕ ಆಗ ಅವನಿಗೆ ಮನವರಿಕೆ ಆಯಿತು. ನಾನು ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದಿಗೆ ವರ್ಗಾವಣೆ ಮಾಡಬಾರದಿತ್ತು ಅಂತ ಆಗ ಅನಿಸ್ತದೆ. ಆಗ ಸುಲ್ತಾನ ಪುನಃ ಜನರಿಗೆ ಕರೆ ಕೊಡ್ತಾನೆ. ಪುನಃ ಎಲ್ಲರೂ ದೆಹಲಿಗೆ ಹಿಂದಿರುಗಿ ಅಂತ ಆದೇಶವನ್ನು ಕೊಡ್ತಾನೆ. ದೌಲತಾಬಾದಿಂದ ಮತ್ತೆ ಜನರು ಸುಮಾರು 700 ಮೈಲು ಪ್ರಯಾಣಿಸಬೇಕಾಗಿತ್ತು. ಆಹಾರವಿಲ್ಲದೆ ಹಿಂದಿರುಗುವಾಗ 3/4 ಜನ ಸಾವನ್ನಪ್ತಾರೆ. ಯಾಕಂದರೆ ಬರಬೇಕಾದ್ರೆ ಯಾವುದೇ ರೀತಿಯ ಒಂದು ಆಹಾರ ವ್ಯವಸ್ಥೆಯನ್ನು ರಾಜ ಮಾಡುವುದಿಲ್ಲ. ದೆಹಲಿ ಪುನಃ ತನ್ನ ವೈಭವವನ್ನು ಪಡೆಯಲು ಹಲವು ವರ್ಷಗಳೇ ಬೇಕಾಯಿತು. ರಾಜಧಾನಿ ಬದಲಾವಣೆಯ ಪ್ರಯೋಗ ವಿಫಲವಾಗಲು ಅನೇಕ ಕಾರಣ ತಿಳಿಯಬಹುದು. ಏನೆಲ್ಲ ಕಾರಣಗಳು? ಸುಲ್ತಾನ ಇಡೀ ನಾಗರಿಕರು ದೌಲತಾಬಾದಿಗೆ ಹೋಗುವಂತೆ ಆದೇಶಿಸಿದ್ದು ರಾಜಧಾನಿ ಬದಲಾವಣೆಯ ಪ್ರಯೋಗ ವಿಫಲವಾಗಲು ಕಾರಣವಾಯಿತು. ಇದಕ್ಕೆ ಬದಲಾಗಿ ಆಸ್ಥಾನ ಅಧಿಕಾರಿಗಳು, ವ್ಯಾಪಾರಿಗಳು ಆಸ್ಥಾನಿಕರನ್ನು ಮಾತ್ರ ಬದಲಾಯಿಸಿದ್ದರೆ ಸಹಜವಾಗಿಯೇ ದೌಲತಾಬಾದಿಗೆ ಬರುತ್ತಿದ್ದರು. ಇನ್ನು ಜನರು ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಊರು ಕೇರಿಯನ್ನು ಬಿಟ್ಟು ವಲಸೆ ಹೋಗುತ್ತಾರೆ ವಿನಾ ಬೇರೆ ಸಂದರ್ಭದಲ್ಲಿ ಅಲ್ಲ ಎನ್ನುವುದನ್ನು ಸುಲ್ತಾನ ಮನಗಾಣದೇ ಇದ್ದುದರಿಂದ ಯೋಜನೆ ಫಲಿಸಲಿಲ್ಲ. 3. ದೆಹಲಿಯ ಮುಸ್ಲಿಂ ಸಮೂಹ ದಕ್ಕನ್ನಲ್ಲಿ ಇದ್ದ ಹಿಂದೂ ಸಮೂಹದ ಮಧ್ಯೆ ವಾಸವಾಗಿರಲು ತಯಾರಿರಲಿಲ್ಲ. ಆದ್ದರಿಂದ ಈ ಯೋಜನೆ ವಿಫಲವಾಯಿತು. ದೌಲತಾಬಾದ್ಗಿಂತ ದೆಹಲಿ ರಾಜಧಾನಿಯಾಗಿರಲು ಅತ್ಯುತ್ತಮ. ಏಕೆಂದರೆ ವಾಯುವ್ಯ ಗಡಿಯಿಂದ ಪದೇ ಪದೇ ಆಕ್ರಮಿಸುತ್ತಿದ್ದ ಮಂಗೋಲಿಯರನ್ನು ತಡೆಯಲು ದೆಹಲಿ ಆಯಕಟ್ಟಿನ ಪ್ರದೇಶವಾಗಿದ್ದು, ಸುಲ್ತಾನ ರಾಜಧಾನಿಯನ್ನು ಬದಲಾವಣೆ ಮಾಡಿ ದುಪ್ಪಟ್ಟು ತಪ್ಪನ್ನು ಮಾಡಿದನೆಂದರೆ ಸ್ಥಳವನ್ನು ತಪ್ಪಾಗಿ ಆಯ್ಕೆ ಮಾಡಿದ್ದು, ರಾಜಧಾನಿಯನ್ನು ಬದಲಾಯಿಸಿದ್ದು. ಈ ಪ್ರಯೋಗ ಕೂಡ ವಿಫಲ ಆಗ್ತದೆ. ಇನ್ನು ಬರುವಂಥದ್ದು ಕೃಷಿ ಇಲಾಖೆಯ ಆರಂಭ. ಮಹಮ್ಮದ್ ಬಿನ್ ತುಘ್ಲಕನು ಕೃಷಿ ಉತ್ಪಾದನೆಯನ್ನು ಹೆಚ್ಚಳ ಮಾಡಲು ಕೃಷಿ ಇಲಾಖೆಯನ್ನು ಆರಂಭ ಮಾಡ್ತಾನೆ. ದಿವಾನ್-ಇ-ಕೊಯಿ ಎಂಬ ಪ್ರತ್ಯೇಕ ಇಲಾಖೆಯನ್ನು ತೆರೆದನು. ಈ ಇಲಾಖೆಯನ್ನು ತೆರೆಯಲು ಉದ್ದೇಶ ಏನೆಂದರೆ ರಾಜ್ಯದ ಖಜಾನೆಯಿಂದ ಕೃಷಿಕರಿಗೆ ಹಣಕಾಸಿನ ನೆರವು ನೀಡುವುದರ ಮೂಲಕ ಕೃಷಿಗೆ ಒಳಪಡಿಸದೇ ಇದ್ದ ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು. ಈ ಉದ್ದೇಶವನ್ನು ಆಚರಣೆಗೆ ತರುವುದಕ್ಕಾಗಿ ಸುಮಾರು 60 ಚದರ ಮೈಲಿಗಳ ಪ್ರದೇಶಕ್ಕೆ 2 ವರ್ಷಗಳಲ್ಲಿ 70 ಲಕ್ಷ ರೂಪಾಯಿಗಳನ್ನು ವ್ಯಯ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬದಲಿ ಬೆಳೆ ಪದ್ಧತಿಯನ್ನು ಅನುಸರಿಸಲಾಯಿತು. ಆದರೂ ಸಹ ಈ ಪದ್ಧತಿ ವಿಫಲವಾಯಿತು. ಯಾಕೆ ವಿಫಲ ಆಯಿತು ಅಂದರೆ, ಈ ಯೋಜನೆಯ ಪ್ರಕಾರ ಆರಿಸಿಕೊಂಡ ಭೂಮಿ ಫಲವತ್ತಾಗಿರಲಿಲ್ಲ. ಈ ಪ್ರಯೋಗ ಹೊಸ ರೀತಿಯಾಗಿತ್ತು. ಆದರೆ ಸುಲ್ತಾನ ಅದಕ್ಕೆ ಪೂರಕವಾಗಿ ಯಾವ ಕ್ರಮಗಳನ್ನು ಕೂಡ ಕೈಗೊಳ್ಳಲಿಲ್ಲ. ಈ ಹೊಸ ಪ್ರಯೋಗಕ್ಕೆ ನಿಗದಿಗೊಳಿಸಲಾಗಿದ್ದ 3 ವರ್ಷಗಳು ಅಷ್ಟು ಸಮರ್ಪಕವಾಗಿರಲಿಲ್ಲ. ಈ ಪ್ರಯೋಗಕ್ಕೆ ತೆಗೆದಿರಿಸಲಾಗಿದ್ದ ಹಣವನ್ನು ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡರು. ಈ ಪ್ರಯೋಗವು ಎಷ್ಟೇ ಉತ್ತಮವಾಗಿದ್ದರೂ ಸಹ ಇದನ್ನು ಮುಂದುವರಿಸಲಾಗಲಿಲ್ಲ. ಈ ರೀತಿ ಕೃಷಿ ಇಲಾಖೆಯ ಆರಂಭವೂ ಕೂಡ ವಿಫಲ ಆಗ್ತದೆ. ಇನ್ನು ಬರುವಂಥದ್ದು 5ನೇದು, ಸಾಂಕೇತಿಕ ನಾಣ್ಯ ಚಲಾವಣೆ.
ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೇನು ಮಾಡ್ತಾನೆ, ಸಾಂಕೇತಿಕ ನಾಣ್ಯವನ್ನು ಚಲಾವಣೆಯನ್ನು ಮಾಡ್ತಾನೆ. ಭಾರತೀಯ ನಾಣ್ಯ ಪದ್ಧತಿಯ ಇತಿಹಾಸದಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ಕರವರ ಕಾಲ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಯಾಕೆ ಅಂದರೆ ಸುಲ್ತಾನನು ವೈಜ್ಞಾನಿಕ ತಳಹದಿಯ ಮೇರೆಗೆ ನಾಣ್ಯಗಳನ್ನು ಸುಧಾರಿಸುವ ಕ್ರಮಗಳನ್ನು ಕೈಗೊಳ್ತಾನೆ. ಅದಕ್ಕೆ ಕಾರಣ ಆಡಳಿತ ಕ್ಷೇತ್ರದಲ್ಲಿ ನಡೆಸಿದ ಪ್ರಯೋಗಗಳಿಂದ ಖಜಾನೆ ಬರಿದಾಗಿತ್ತು. ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಲು ಸುಲ್ತಾನ ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಜಿಯಾವುದ್ದೀನ್ ಬರಾನಿಯ ಪ್ರಕಾರ ಸುಲ್ತಾನನ ಆಕ್ರಮಣಗಳಿಗೆ ಹಣದ ಅವಶ್ಯಕತೆ ಇತ್ತು. ಆದುದರಿಂದ ಖಜಾನೆ ಬರಿದಾಗಿತ್ತು. ಆಗ ಸುಲ್ತಾನ ಅನಿವಾರ್ಯವಾಗಿ ಸಾಂಕೇತಿಕ ನಾಣ್ಯವನ್ನು ಚಲಾವಣೆಗೆ ತಂದನು. ದೋಅಬ್ ಪ್ರದೇಶದಲ್ಲಿ ಕ್ಷಾಮ ತಲೆದೋರುವುದರಿಂದ ಸುಲ್ತಾನನ ಆದಾಯ ಕ್ಷೀಣಿಸಿತ್ತು. ಆದ್ದರಿಂದ ಈ ಸಾಂಕೇತಿಕ ನಾಣ್ಯವನ್ನು ಚಲಾವಣೆಗೊಳಿಸಿದನು. ಸುಲ್ತಾನನ ಹೊಸ ಪ್ರಯೋಗದಲ್ಲಿ ನಿರಂತರ ಆಸಕ್ತಿ ಹೊಂದಿದ್ದರಿಂದ ಇನ್ನೊಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದನು. ಹಣಕಾಸಿನ ಸಂಕಷ್ಟಕ್ಕೆ ಸಿಲುಕಿದ್ದ ಸುಲ್ತಾನನಿಗೆ ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಸಾಂಕೇತಿಕ ಹಣವನ್ನು ಚಲಾವಣೆಗೆ ತಂದಿದ್ದ ಉದಾಹರಣೆಗಳಿದ್ದವು. ಉದಾಹರಣೆಗೆ ಚೀನಾದ ಅರಸ ಕುಬ್ಲಾ ಖಾನ್ ಯಶಸ್ವಿಯಾಗಿದ್ದ ಈ ಪ್ರಯೋಗದಿಂದ ಪ್ರಭಾವಿತನಾದ ಸುಲ್ತಾನ ಸಾಂಕೇತಿಕ ನಾಣ್ಯ ಚಲಾವಣೆಗೆ ಕೈ ಹಾಕಿದನು. ಮಹಮ್ಮದ್ ಬಿನ್ ತುಗ್ಲಕನು ಹಲವು ಲೋಹಗಳ ಪರಸ್ಪರ ಬೆಲೆಯನ್ನು ಪರಿಶೀಲಿಸಿ ಹೊಸ ನಾಣ್ಯಗಳನ್ನು ಅಚ್ಚು ಹಾಕಿಸಿದನು. 201.6 ಗ್ರೇನ್ಗಳ ತೂಕದ ದಿನಾರ್ ಹಾಗೂ 144 ಗ್ರೇನ್ಗಳ ತೂಕದ ಅದಲಿ ಎಂಬ ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಈ ನಾಣ್ಯಗಳ ಕೆತ್ತನೆ ಹಾಗೂ ಆಕಾರವನ್ನು ಗಮನಿಸಿ ನಾಣ್ಯಶಾಸ್ತ್ರಜ್ಞ ಎಡ್ವರ್ಡ್ ಥಾಮಸ್ ಮಹಮ್ಮದ್ ಬಿನ್ ತುಗ್ಲಕ್ನನ್ನು ಹಣಗಾರರ ರಾಜ ಎಂದು ಕರೆದಿದ್ದಾನೆ. ಆರಂಭದಲ್ಲಿ ಚಲಾವಣೆಯಲ್ಲಿದ್ದ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳ ಪರಸ್ಪರ ಬೆಲೆಯನ್ನು ನಿಷ್ಕರ್ಷಿಸಿ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯಗಳನ್ನು ಕೂಡ ಜಾರಿಗೆ ತಂದನು. ಇದೇ ಅವನ ಹೆಸರಾಂತ ಟೋಕನ್ ನಾಣ್ಯ ಪದ್ಧತಿಯಾಯಿತು. ಸಾಂಕೇತಿಕ ನಾಣ್ಯದ ಪ್ರಯೋಗ ಕಾಲದ ದೃಷ್ಟಿಯಿಂದ ಬಹಳ ಮುಂದುವರಿದ ಪ್ರಯೋಗವಾಗಿತ್ತು. ಹಾಗಾಗಿ ಜನತೆ ಅದರ ಮಹತ್ವವನ್ನು ತಿಳಿಯುವಲ್ಲಿ ವಿಫಲವಾದರು. ನಂತರ ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರ ಸಾಕಷ್ಟು ತೊಂದರೆಗೆ ಒಳಗಾಯಿತು. ವಿದೇಶಿಯರು ಸಾಂಕೇತಿಕ ನಾಣ್ಯಗಳನ್ನು ನಿರಾಕರಿಸಿದರು. ಇದರಿಂದ ಸಾಂಕೇತಿಕ ನಾಣ್ಯಗಳ ಬೆಲೆ ಮೌಲ್ಯಗಳನ್ನು ಕಳೆದುಕೊಂಡಿತು. ಜನರು ಸಾಂಕೇತಿಕ ನಾಣ್ಯದಿಂದ ಹಣವಂತರಾದರು. ರಾಜ್ಯದ ಬೊಕ್ಕಸ ಬರಿದಾಯಿತು. ಕೋಟಾ ನಾಣ್ಯಗಳು ಅಧಿಕಗೊಂಡು ಹಣದ ಮಾರುಕಟ್ಟೆ ಅಸ್ತವ್ಯಸ್ತಗೊಂಡಿತು. ಸಾಂಕೇತಿಕ ನಾಣ್ಯದ ರದ್ದು ಕೂಡ ಮಾಡ್ತಾನೆ. ಸಾಂಕೇತಿಕ ನಾಣ್ಯ ಪ್ರಯೋಗದಿಂದ ಆರ್ಥಿಕತೆಯ ಮೇಲೆ ಉಂಟಾದ ಭೀಕರ ಪರಿಣಾಮದಿಂದಾಗಿ ಸುಲ್ತಾನನಿಗೆ ತನ್ನ ತಪ್ಪಿನ ಮನವರಿಕೆಯಾಗ್ತದೆ. ನಂತರ ಸಾಂಕೇತಿಕ ನಾಣ್ಯದ ಆದೇಶವನ್ನು ರದ್ದುಗೊಳಿಸ್ತಾನೆ. ಈ ಆದೇಶ ಹೊರಬಿದ್ದಾಗ ಖಜಾನೆಗೆ ಹಿಂದಿರುಗಿಸಿದ ತಾಮ್ರದ ನಾಣ್ಯಗಳ ಮುಖಬೆಲೆಯಷ್ಟು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಪಡೆದುಕೊಳ್ಳಬಹುದಿತ್ತು. ಆದ್ದರಿಂದ ಜನರು ಕೋಟಾ ತಾಮ್ರ ನಾಣ್ಯಗಳನ್ನು ಮುದ್ರಿಸಿ ಅದರ ಬದಲಿಗೆ ಚಿನ್ನ ಹಾಗೂ ಬೆಳ್ಳಿ ನಾಣ್ಯಗಳನ್ನು ಖಜಾನೆ ಬರಿದಾಗುವಷ್ಟು ಪಡೆದುಕೊಂಡರು. ಇದರಿಂದ ಸುಲ್ತಾನರ ನಾಣ್ಯ ಪ್ರಯೋಗ ಅಪಾರ ವಿಫಲತೆಯನ್ನು ಪಡೆಯಿತು. ಒಂದು ವೇಳೆ ಸುಲ್ತಾನ ಕೋಟಾ ನಾಣ್ಯ ತಯಾರಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಿದ್ದರೆ ಸಾಂಕೇತಿಕ ನಾಣ್ಯ ಪ್ರಯೋಗ ಭಾರತೀಯ ನಾಣ್ಯ ಪದ್ಧತಿ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿ ಕಾಣಿಸಿಕೊಳ್ಳುತ್ತಿತ್ತು. ಇವಿಷ್ಟು ವಿಚಾರಗಳು ಮಹಮ್ಮದ್ ಬಿನ್ ತುಗ್ಲಕರ ಆಡಳಿತ ವಿಚಾರಕ್ಕೆ ಬರ್ತದೆ. ಇನ್ನು ಬರುವಂಥದ್ದು ಅವರ ವ್ಯಕ್ತಿತ್ವ ಮತ್ತು ಅವರ ಒಂದು ವೈಫಲ್ಯಕ್ಕೆ ಕಾರಣಗಳು. ಮಹಮ್ಮದ್ ಬಿನ್ ತುಗ್ಲಕರವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ನಾನು ಹೇಳ್ತಾ ಹೋಗ್ತೇನೆ. ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ ಬಂದಾಗ ನಿಮಗೆ ಏನೆಲ್ಲ ನೆನಪಿಗೆ ಬರ್ತದೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ. ಯಾಕಂದರೆ ಮಹಮ್ಮದ್ ಬಿನ್ ತುಗ್ಲಕನವರ ಆಡಳಿತ ಮಾತ್ರ ಅಲ್ಲ, ಮಹಮ್ಮದ್ ಬಿನ್ ತುಗ್ಲಕರವರ ವ್ಯಕ್ತಿತ್ವದ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಬಂದಿರುವಂಥ ಪ್ರಶ್ನೆ ಅದೇ, ಮಹಮ್ಮದ್ ಬಿನ್ ತುಗ್ಲಕರವರ ವ್ಯಕ್ತಿತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದು 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಕೇಳಿದ್ದಾರೆ. ಆವಾಗ ನಾವು ಆಡಳಿತದ ಬಗ್ಗೆ ಬರೆಯುವಂಥದ್ದಲ್ಲ, ಅವರ ವ್ಯಕ್ತಿತ್ವದ ಬಗ್ಗೆ ಬರೀಬೇಕು. ಅವರು ಯಾವ ರೀತಿ ಇದ್ದರು, ಯಾವ ರೀತಿ ಅವರ ಗುಣ ಇತ್ತು ಎನ್ನುವಂಥದ್ದು ನಾನು ಹೇಳ್ತಾ ಹೋಗ್ತೇನೆ. ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನಂತರ ನಿಮಗೆ ಅದನ್ನು ಟಿಪ್ಪಣಿಯನ್ನು ಬರಿತಾ ಹೋಗ್ಬೋದು, ಅವರ ಗುಣದ ಬಗ್ಗೆ ಬರಿತಾ ಹೋಗುವಂಥದ್ದು. ಅದರ ಜೊತೆಗೆ ಅವರ ಆಡಳಿತ ವೈಫಲ್ಯಕ್ಕೆ ಕಾರಣ ಏನು ಅಂತ ಕೂಡ ಬರಿತಾ ಹೋಗಬೇಕು. ಅವರ ಆಡಳಿತವನ್ನು ಯಾವ ರೀತಿ ಮಾಡಿದರು ಮತ್ತು ಆಡಳಿತದ ವೈಫಲ್ಯತೆ. ಒಂದು ವೇಳೆ ಅವರ ಆಡಳಿತದ ಬಗ್ಗೆ ಕೇಳಿದರೆ ನೀವು ಸಂಪೂರ್ಣ ಇದನ್ನೇ ಬರಿಬೇಕಾಗ್ತದೆ. ಮಹಮ್ಮದ್ ಬಿನ್ ತುಗ್ಲಕರವರ ಆಡಳಿತವನ್ನು ಕೇಳಿದರೆ ಆವಾಗ ಭೂಕಂದಾಯ ಸುಧಾರಣೆ, ದೋಅಬ್ ಪ್ರದೇಶಗಳಲ್ಲಿ ತೆರಿಗೆಯ ಹೆಚ್ಚಳ, ರಾಜಧಾನಿ ಬದಲಾವಣೆ, ಕೃಷಿ ಇಲಾಖೆಯ ಆರಂಭ, ಸಾಂಕೇತಿಕ ನಾಣ್ಯದ ಚಲಾವಣೆ, ಇವು ಇಷ್ಟನ್ನು ಪಾಯಿಂಟ್ಸನ್ನು ಬರಿಬೇಕಾಗ್ತದೆ. ಸಾಂಕೇತಿಕ ನಾಣ್ಯದ ರದ್ದು, ಇವಿಷ್ಟನ್ನು ಬರಿಬೇಕಾಗ್ತದೆ. ಮಹಮ್ಮದ್ ಬಿನ್ ತುಗ್ಲಕರವರ ವ್ಯಕ್ತಿತ್ವ ಅಂತ ಕೇಳಿದಾಗ ನಾವು ಇದನ್ನೇ ಬರಿಬೇಕಾಗ್ತದೆ. ಮಹಮ್ಮದ್ ಬಿನ್ ತುಗ್ಲಕರವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋಗ್ತೇನೆ ನೋಡಿ.
ವಿ ಸ್ಮಿತ್ ಅವರು ಮಹಮ್ಮದನು ಪರಸ್ಪರ ವಿರುದ್ಧ ಗುಣಗಳ ಆಶ್ಚರ್ಯಕರ ಸಮಾವೇಶ ಎಂದು ಬರೆದಿದ್ದಾರೆ. ಅಂದರೆ ವಿರುದ್ಧ ಗುಣವನ್ನು ಹೊಂದಿದೆ, ಆಶ್ಚರ್ಯಕರವಾದ ಸಮಾವೇಶವನ್ನು ಹೊಂದಿದ್ದಾರೆ ಎಂದು ವಿ ಸ್ಮಿತ್ ಅವರು ಬರೆದಿದ್ದಾರೆ. R.C. ಮಂಜುನಾಥರವರು ಹೇಳುವಂತೆ ಮಹಮ್ಮದ್ ಬಿನ್ ತುಗ್ಲಕನು ಒಬ್ಬ ವಿಶಿಷ್ಟ ವ್ಯಕ್ತಿ ಮತ್ತು ಇತಿಹಾಸದಲ್ಲಿ ಈತನ ಸ್ಥಾನ ನಿರ್ಧರಿಸುವುದು ಕಷ್ಟಕರವಾಗಿದೆ. ಮಹಮ್ಮದನ ವ್ಯಕ್ತಿತ್ವ ಮತ್ತು ಸಾಧನೆಯನ್ನು ಕುರಿತು ಸಾಕಷ್ಟು ಜಿಜ್ಞಾಸೆ ಇದೆ. ಅವನ ವ್ಯಕ್ತಿತ್ವವನ್ನು ಕುರಿತು ಹೇಳುವುದು ಬಹಳ ಅಸಾಧ್ಯ ಸಂಗತಿ. ಅವನು ಬಹಳ ಮೇಧಾವಿಯಾಗಿದ್ದನು ಅಥವಾ ಹುಚ್ಚನಾಗಿದ್ದನು, ಕನಸುಗಾರನಾಗಿದ್ದನು ಅಥವಾ ಆದರ್ಶ ರಾಜನಾಗಿದ್ದನು ಅಥವಾ ಒಳ್ಳೆಯ ಮುಸ್ಲಿಂ ಆಗಿದ್ದನು ಎಂದು ನಿರ್ಧರಿಸುವುದು ಬಹಳ ಕಷ್ಟಕರ ಸಂಗತಿ ಅಂತ ಹೇಳಿದ್ದಾರೆ. ನೋಡಿ, ನಿಮಗೆ ಈ ಮೊದಲ ಸಾಲಲ್ಲಿ ಗೊತ್ತಾಗ್ತದೆ ಮಹಮ್ಮದ್ ಬಿನ್ ತುಗ್ಲಕರವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ. ವಿ ಸ್ಮಿತ್ ಅವರ ಪ್ರಕಾರ ಅವರು ಪರಸ್ಪರ ವಿರುದ್ಧ ಗುಣವನ್ನು ಹೊಂದಿದ್ರು. ವಿರುದ್ಧ ಗುಣ ಅಂದರೆ ಒಂದು ವಿಚಾರದಲ್ಲಿ ಒಳ್ಳೆಯತನ, ಇನ್ನೊಂದು ವಿಚಾರದಲ್ಲಿ ಕೆಟ್ಟತನ, ಈ ರೀತಿಯಾಗಿ ವಿರುದ್ಧ ಗುಣಗಳನ್ನು ಹೊಂದಿದ್ರು. ಆಶ್ಚರ್ಯಕರವಾದ ಗುಣ ಕೂಡ ಅವರಲ್ಲಿ ಇತ್ತು ಅಂತ ಅವರು ವಿವರಿಸ್ತಾರೆ. ಅಷ್ಟೇ ಅಲ್ಲದೆ R.C. ಮಜುಂದಾರ್ ಅವರು ಹೇಳ್ತಾರೆ, ಮಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ವಿಶಿಷ್ಟ ವ್ಯಕ್ತಿ. ಅವನನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಗುಣಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಕಷ್ಟಕರವಾಗಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮಹಮ್ಮದ್ ಬಿನ್ ತುಗ್ಲಕ್ ತುಂಬಾ ಒಂದು ಪ್ರಸಿದ್ಧ ವ್ಯಕ್ತಿಯಾಗಿದ್ದಾನೆ, ಹೌದು. ಸಾಧನೆಯನ್ನು ಕೂಡ ಮಾಡಿದ್ದಾರೆ, ಹೌದು. ಆದರೆ ಎಲ್ಲರಲ್ಲಿ ಕೂಡ ಒಂದು ಮೂಡುವಂತಹ ಪ್ರಶ್ನೆ ಅವರ ವ್ಯಕ್ತಿತ್ವದ ಬಗ್ಗೆ. ಅಂದರೆ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳುವುದು ಅತ್ಯಂತ ಕಷ್ಟಕರವಾದ ಸಂಗತಿ ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ಯಾಕೆ? ಒಂದು ಕಡೆಯಲ್ಲಿ ನೋಡಿದರೆ ಅವರು ತುಂಬಾ ಮೇಧಾವಿಯಾಗಿದ್ದರು ಎನ್ನುವಂಥದ್ದು ಅನ್ನಿಸ್ತದೆ. ಎರಡನೇ ಪಾಯಿಂಟ್ಸಲ್ಲಿ ತಗೊಂಡ್ರೆ ಮಹಮ್ಮದ್ ಬಿನ್ ತುಗ್ಲಕನು ಹುಚ್ಚನಾಗಿದ್ದನೋ ಎನ್ನುವಂಥದ್ದು. ಮೂರನೇ ಪಾಯಿಂಟ್ಸಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ ಕನಸುಗಾರನಾಗಿದ್ದನೋ ಅಥವಾ ನಾಲ್ಕನೇ ಪಾಯಿಂಟಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ ಆದರ್ಶ ರಾಜನಾಗಿದ್ದನು. ಐದನೇ ಪಾಯಿಂಟ್ ಒಬ್ಬ ಒಳ್ಳೆಯ ಮುಸ್ಲಿಂ ಆಗಿದ್ದನು ಎಂದು ನಿರ್ಧರಿಸುವುದು ಬಹಳ ಕಷ್ಟಕರವಾದ ಸಂಗತಿ. ಅದನ್ನೇ ನಾವು 5 ಪಾಯಿಂಟ್ಸ್ ಮಾಡಿಕೊಂಡು ಮಹಮ್ಮದ್ ಬಿನ್ ತುಗ್ಲಕ್ ಕನಸುಗಾರನು, ಆದರ್ಶ ರಾಜನು, ಮೇಧಾವಿಯು, ಹುಚ್ಚನು, ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಬರೆಯಿರಿ. ನಂತರ ಸುಲ್ತಾನ ಘನ್ ವಿದ್ವಾಂಸನು ಹಾಗೂ ಪರ್ಷಿಯನ್ ಭಾಷೆಯಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ. ಮಹಮ್ಮದ್ ಬಿನ್ ತುಗ್ಲಕ್ ತುಂಬ ಪರ್ಷಿಯನ್ ಭಾಷೆಯಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ. ಮಹಮ್ಮದನಿಗಿದ್ದ ಜ್ಞಾಪಕ ಶಕ್ತಿ, ಭೌತಿಕ ಸಾಮರ್ಥ್ಯ ಎಂಥವರನ್ನು ಕೂಡ ಬೆರಗುಗೊಳಿಸುವಂಥದ್ದು. ಭೌತಿಕ ಶಕ್ತಿ ಹಾಗೆಯೇ ಅವನ ಜ್ಞಾಪಕ ಶಕ್ತಿ ತುಂಬಾ ಅದ್ಭುತವಾಗಿರುವಂಥದ್ದು, ತುಂಬಾ ಬೆರಗುಗೊಳಿಸುವಂತಹ ಒಂದು ಜ್ಞಾಪಕ ಶಕ್ತಿ ಅವನಿಗೆ ಇತ್ತು. ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರೆಯಿರಿ. ಮಹಮ್ಮದ್ ಬಿನ್ ತುಗ್ಲಕ್ ಉದಾರಿಯಾಗಿದ್ದನು. ಮಹಮ್ಮದ್ ಬಿನ್ ತುಗ್ಲಕ್ ನಿಷ್ಠಾವಂತನಾಗಿದ್ದನು. ದೈನಂದಿನ ಪ್ರಾರ್ಥನೆ ಮತ್ತು ವಾರ್ಷಿಕ ಉಪವಾಸವನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದನು. ಇಬನ್ ಬಟೂಟರವರ ಪ್ರಕಾರ ಸುಲ್ತಾನನು ಇಸ್ಲಾಂ ಧರ್ಮವನ್ನು ಅನುಸರಿಸುತ್ತಿದ್ದನು ಹಾಗೂ ತಪ್ಪದೆ ಪ್ರಾರ್ಥನೆಯನ್ನು ಕೂಡ ನಡೆಸುತ್ತಿದ್ದನು. ಯಾರಾದರೂ ಪ್ರಾರ್ಥನೆಯನ್ನು ತಪ್ಪಿದ್ದಲ್ಲಿ ಕಠಿಣ ಶಿಕ್ಷೆ ವಿಧಿಸುತ್ತಿದ್ದನು. ನ್ಯಾಯ ವಿತರಣೆಯಲ್ಲಿ ನಿಷ್ಠೆ ಮತ್ತು ನಿಷ್ಪಕ್ಷಪಾತಿಯಾಗಿದ್ದ. ಅಂದರೆ ಒಂದು ನ್ಯಾಯ ಅಂತ ಬಂದಾಗ ಅನ್ಯಾಯ ಆಗದಂತೆ, ಎರಡೂ ಕಡೆಗೂ ಅನ್ಯಾಯ ಆಗದಂತೆ ನಿಷ್ಪಕ್ಷಪಾತಿಯಾಗಿ ಎರಡೂ ಕಡೆಗೂ ಅವನು ಬಾಲದೆ ಸರಿಯಾದ, ನೇರವಾದ, ನ್ಯಾಯಯುತವಾದ ಒಂದು ತೀರ್ಪನ್ನೇ ಕೊಡ್ತಾ ಇದ್ದ. ಇಬನ್ ಬಟೂಟರವರ ಪ್ರಕಾರ ಎಲ್ಲ ಸುಲ್ತಾನರಿಗಿಂತಲೂ ಮಹಮ್ಮದ್ ಸ್ವಪ್ರತಿಷ್ಠೆ ಇಲ್ಲದವನಾಗಿದ್ದ ಹಾಗೂ ಎಲ್ಲರಿಗಿಂತಲೂ ನ್ಯಾಯವನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಮಹಮ್ಮದ್ ಬಿನ್ ತುಗ್ಲಕ್ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ಸಹ ಅವನು ಮಾಡಿದ ಹೊಸ ಹೊಸ ಪ್ರಯೋಗಗಳಿಂದ ಆತನ ಒಳ್ಳೆಯ ಗುಣಗಳು ಎಲ್ಲ ಕೂಡ ಮರೆಯಾಯಿತು. ಅಂದರೆ ತುಂಬ ಜನ ಹೇಳುವಂಥದ್ದು ನೀವು ಕೇಳಿರ್ಬೋದು, ಒಂದು ಕೆಟ್ಟ ಗುಣದಿಂದ ಅವನ ಎಲ್ಲ ಒಳ್ಳೆಯ ಕಾರ್ಯಗಳು ಕಾಣದೆ ಹೋಗ್ತದೆ ಅಂತ. ಇಲ್ಲಿ ಕೂಡ ಮಹಮ್ಮದ್ ಬಿನ್ ತುಗ್ಲಕ್ ತುಂಬಾ ಒಳ್ಳೆಯ ಗುಣವಂತ. ಅವನು ಮಾಡುವಂಥ ಒಳ್ಳೆಯ ಕೆಲಸಗಳೆಲ್ಲ ಕೂಡ ಅವನ ಒಂದು ಹೊಸ ಪ್ರಯೋಗಗಳಿಂದ ಆತನ ಒಳ್ಳೆಯ ಕೆಲಸಗಳೆಲ್ಲ ಕೂಡ ಮರೆಯಾಗಿ ಹೋಗ್ತಾ ಇದೆ. ಸುಲ್ತಾನನ ಉನ್ನತ ಧ್ಯೇಯಗಳನ್ನು ಗಮನಿಸಿದರೆ ಅವನೊಬ್ಬ ಶ್ರೇಷ್ಠ ಮಟ್ಟದ ಆಡಳಿತ ತಜ್ಞನೆಂಬುದು ಅರಿವಾಗ್ತದೆ. ಈ ಹಿನ್ನೆಲೆಯಲ್ಲಿ ಸುಲ್ತಾನನು ವ್ಯಕ್ತಪಡಿಸಿದ ವಿಚಾರಗಳು ಅವನ ಶತಮಾನದ ಜನರ ಕಲ್ಪನೆಗೂ ನಿಲುಕದಂತಹ ವಿಚಾರಗಳಿದ್ದವು ಎಂದು ಲೇನ್ ಪೂಲ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸುಲ್ತಾನನಿಗೆ ವ್ಯಕ್ತಿತ್ವದಲ್ಲಿ ದೋಷಗಳಿದ್ದವು. ತಾಳ್ಮೆ ಇರಲಿಲ್ಲ.
ಮುಖ್ಯವಾಗಿ ಎಲ್ಲವನು ಉದಾರಿಯಾಗಿರ್ಬೋದು, ನಿಷ್ಠಾವಂತವಾಗಿದ್ದ, ಉತ್ತಮ ಆಡಳಿತಗಾರ ಏನಾಗಿದ್ದ, ಅದೆಲ್ಲ ಸರಿ. ಆದರೆ ಮಹಮ್ಮದ್ ಬಿನ್ ತುಗ್ಲಕ್ ಏನಾಗಿದ್ದ, ಅವನಿಗೆ ತಾಳ್ಮೆ ಇರಲಿಲ್ಲ. ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ನಿರಾಶೆ ಅವನಿಗೆ ಕಾದಿತ್ತು. ಲೇನ್ಪುಲ್ ಅವರ ಪ್ರಕಾರ ಮಹಮ್ಮದ್ ಬಿನ್ ತುಗ್ಲಕ್ ಅವನಿಗೆ ಯಾವುದು ಸರಿ ಎಂದು ತೋರಿದರೆ ಆಗಲೇ ಕಾರ್ಯರೂಪಕ್ಕೆ ತರಬೇಕಿತ್ತು. ಹೇಗಾದರೂ ಕಾರ್ಯರೂಪಕ್ಕೆ ತಂದು ಅಪಜಯವಾದ ಪಕ್ಷದಲ್ಲಿ ಬಹಳ ನಿರಾಸೆಯಾಗಿ ಸುಲ್ತಾನ ಏನು ಮಾಡುವನು ಎಂಬ ಭೀತಿ ಕೂಡ ಇರ್ತಾ ಇತ್ತು. ಅವನ ಎಣಿಕೆ ಒಳ್ಳೆಯದಾಗಿದ್ದರೂ ಕೂಡ, ಉನ್ನತ ಯೋಜನೆಯಾಗಿದ್ದರೂ ಸಹ ತಾಳ್ಮೆ ಇಲ್ಲದ ಕಾರಣ ಪರಾಭವ ಹೊಂದಿದ್ದ. ಲೇನ್ಪುಲ್ ಹೇಳಿರುವಂತೆ ಆತನು ವ್ಯಕ್ತಪಡಿಸಿದಂತಹ ವಿಚಾರಗಳು ಅವನ ಕಾಲದ ಜನತೆಯ ಕಲ್ಪನೆಗೆ ನಿಲುಕದಂತಹ ವಿಚಾರಗಳಾಗಿದ್ದವು ಎಂದಿರುವುದು ಸರಿಯಷ್ಟೇ. ಅವನದು ಮಹಾ ಉದ್ದೇಶ ಆದರೆ ಸ್ವಯಂ ಪರಾಭವ ದುರಂತ, ಮುಗಿಲೆತ್ತರದ ಆಶೋತ್ತರ ಆದರೆ ನೆಲ ಕಚ್ಚಿದ ಸಾಧನೆ. ತಾಳ್ಮೆ ಪ್ರಮಾಣ ಜ್ಞಾನವಿಲ್ಲದೆ ವಿಫಲನಾದ. ಮೇಲೆ ಹೇಳಿರುವಂತಹ ವಿಚಾರಗಳನ್ನು ಗಮನಿಸುತ್ತಾ ಯಾಕೆ ಮಹಮ್ಮದ್ ಬಿನ್ ಆಡಳಿತದಲ್ಲಿ ವೈಫಲ್ಯಕ್ಕೆ ಕಾರಣನಾದ ಅನ್ನುವಂಥದ್ದು ಪಾಯಿಂಟ್ಸ್ಗಳಿದೆ, ಹೇಳ್ತಾ ಹೋಗ್ತಾನೆ. ಸಾಮಾನ್ಯ ಪ್ರಜ್ಞೆ ಇರಲಿಲ್ಲ, ಮಾನಸಿಕ ಸಮತ್ವ, ವ್ಯವಹಾರ ಜ್ಞಾನದ ಕೊರತೆ ಇತ್ತು. ಇತರರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣವಾಗಲಿ, ಇತರರನ್ನು ಹುರಿದುಂಬಿಸುವ ಗುಣವಾಗಲಿ ಮಹಮ್ಮದ್ ಬಿನ್ ತುಗ್ಲಕಿಗೆ ಇರಲಿಲ್ಲ. ಮಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ಅಹಂಕಾರಿಯಾಗಿದ್ದ. ಮಹಮ್ಮದ್ ಬಿನ್ ತುಗ್ಲಕ್ ಮುಂಗೋಪಿಯಾಗಿದ್ದ. ಮಹಮ್ಮದ್ ಬಿನ್ ತುಗ್ಲಕ್ ಯೋಜನೆಗಳು ಕೇಳಿ ತಿಳಿಯಲು ಅದ್ಭುತವಾಗಿದ್ದರೂ ಕೂಡ ಮಹಮ್ಮದ್ ಬಿನ್ ತುಗ್ಲಕ್ರವರ ಅನುಷ್ಠಾನ ಅಂತ ಅತ್ಯಂತ ಅವ್ಯವಹಾರಿಕವಾಗಿದ್ದವು. ಮಹಮ್ಮದ್ ಬಿನ್ ತುಗ್ಲಕ್ ಮುಂದಾಲೋಚನೆಯ ಕೊರತೆ ಇತ್ತು. ಅವನಿಗೆ ಅನೇಕ ಪ್ರಯೋಗಗಳು, ಉದಾಹರಣೆಗೆ ಸಾಂಕೇತಿಕ ನಾಣ್ಯ, ಕಂದಾಯದಲ್ಲಿ ಹೆಚ್ಚಳ, ರಾಜಧಾನಿ ಬದಲಾವಣೆ ಎಲ್ಲವೂ ಕೂಡ ವಿಫಲಗೊಂಡಿತು. ಇವಿಷ್ಟು ವಿಚಾರಗಳು ಮಹಮ್ಮದ್ ಬಿನ್ ತುಗ್ಲಕ್ನ ವಿಚಾರದಲ್ಲಿ ನಾವು ಬರಿತಾ ಹೋಗಬೇಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ, ಮಹಮ್ಮದ್ ಬಿನ್ ತುಗ್ಲಕ್ರವರ ಆಡಳಿತ, ಮಹಮ್ಮದ್ ಬಿನ್ ತುಗ್ಲಕ್ರವರ ವ್ಯಕ್ತಿತ್ವ, ಹಾಗೆ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಆಡಳಿತ ವೈಫಲ್ಯಕ್ಕೆ ಕಾರಣಗಳು. ಇವಿಷ್ಟು ವಿಚಾರಗಳನ್ನು ನಾವೊಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಇದನ್ನು ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳಿ, ಸುಲಭವಾಗಿದೆ, ಅರ್ಥ ಮಾಡಿಕೊಳ್ಳಿ. ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ನೀವೇ ವಿವರಣೆಯನ್ನು ಬರಿತಾ ಹೋಗ್ಬೋದು. ಮಹಮ್ಮದ್ ಬಿನ್ ತುಗ್ಲಕ್ ಯಾವ ರೀತಿಯಾಗಿ ಆಡಳಿತ ಮಾಡ್ತಾ ಇದ್ದ, ಅವನ ವ್ಯಕ್ತಿತ್ವವೇನು ಎನ್ನುವಂಥದ್ದನ್ನು ಸರಿಯಾಗಿ ಕೇಳಿಕೊಳ್ಳಿ. ಆ ನಂತರದಲ್ಲಿ ನಿಮಗೆ ನೀವು ಆ ಉತ್ತರವನ್ನು ಹೇಳಿಕೊಳ್ಳಿ, ಅದರ ವಿವರಣೆಯನ್ನು ಕೊಟ್ಕೊಳ್ಳಿ. ಅದಾದ ನಂತರ ನಿಮಗೆ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಂದನ್ನು ಪಾಯಿಂಟ್ಸ್ ರೀತಿಯ ಮೂಲಕ ಕಲಿತುಕೊಳ್ಳಿ, ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ. ಮಹಮ್ಮದ್ ಬಿನ್ ತುಗ್ಲಕ್ರವರ ವ್ಯಕ್ತಿತ್ವ ಬಂದಾಗ ಅದರಲ್ಲೂ ಕೂಡ ಹಾಗೆ ಅನೇಕ ವಿಚಾರಗಳಿದೆ. ಅವನ ವ್ಯಕ್ತಿತ್ವ, ಅವನ ಗುಣದ ಬಗ್ಗೆ ನೋಡಿದರೆ ಉದಾರಿ, ನಿಷ್ಠಾವಂತ, ಒಬ್ಬ ಮೇಧಾವಿ, ಒಬ್ಬ ಹುಚ್ಚನಾಗಿ, ಕನಸುಗಾರನಾಗಿ, ಆದರ್ಶ ರಾಜನಾಗಿ, ಒಳ್ಳೆಯ ಮುಸ್ಲಿಂ ಆಗಿದ್ದನು ಎನ್ನುವಂತಹ ಕಷ್ಟಕರ ಸಂಗತಿ ನಿರ್ಧರಿಸುವುದೇ ಕಷ್ಟವಾಗಿತ್ತು. ಯಾಕೆ ವೈಫಲ್ಯಕ್ಕೆ, ಅವನ ಆಡಳಿತದಲ್ಲಿ ವೈಫಲ್ಯ ಏನೆಲ್ಲ ಕಾರಣ ಉಂಟಾಯಿತು ಅದನ್ನೆಲ್ಲವನ್ನು ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಕಲಿತುಕೊಳ್ಳಿ. ಪಾಯಿಂಟ್ಸ್ ರೀತಿಯಲ್ಲಿ ಕಲಿತ್ಕೊಂಡು ಪರೀಕ್ಷೆಗೆ ಬರಿಬೇಕಾದ್ರೆ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ. ಇದನ್ನು ಸ್ಕಿಪ್ ಮಾಡದೆ ಓದ್ಕೊಳ್ಳಿ. ಇನ್ನು ಪರೀಕ್ಷೆಗೆ ಕೆಲವೇ ದಿನಗಳಿರೋದ್ರಿಂದ ಆದಷ್ಟು ಎಲ್ಲವನ್ನು ಕೂಡ ಓದಲಿಕ್ಕೆ ಪ್ರಯತ್ನಿಸಿ. ಸಾಧ್ಯ ಆದಷ್ಟು ನಾನು ಪ್ರತಿಯೊಂದು ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಇನ್ನು ವಿವರಿಸ್ತಾ ಹೋಗ್ತೇನೆ. ಈಗಾಗಲೇ ನಾನು ಪ್ರತಿಯೊಂದು ವಿಷಯದ ಮುಖ್ಯವಾದಂತಹ ಪ್ರಶ್ನೆಗಳು, ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದೆಲ್ಲ ಕೂಡ ಪ್ಲೇ ಲಿಸ್ಟಲ್ಲಿದೆ. ಕನ್ನಡ, ಇಂಗ್ಲೀಷ್ ಪ್ರತಿಯೊಂದು ಪಾಠವನ್ನು ಅಭ್ಯಾಸ ಮಾಡಿಸಿದ್ದೇನೆ. ಅದು ಕೂಡ ಪ್ಲೇ ಲಿಸ್ಟಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಪ್ಲೇ ಲಿಸ್ಟ್ ಎಲ್ಲಿದೆ ಅಂತ. ನೀವು ಸ್ವರ್ಣ ಅಕಾಡೆಮಿ ಚಾನಲಿಗೆ ಹೋಗಿ ಅಲ್ಲಿ ವ್ಯೂ ಚಾನಲನ್ನು ನೋಡ್ಕೊಳ್ಳಿ. ಅದು ಮೇಲ್ಗಡೆಯಲ್ಲಿ ಎಲ್ಲ ರೀತಿಯ ಆಪ್ಷನ್ ಇರ್ತದೆ ನೋಡಿ. ಹೋಮ್, ವಿಡಿಯೋಸ್, ಶಾರ್ಟ್ಸ್, ವ್ಯೂಸ್, ಆಮೇಲೆ ಪ್ಲೇ ಲಿಸ್ಟ್ ಅಂತ ಮೇಲ್ಗಡೆಯಲ್ಲಿದೆ. ಆ ಪ್ಲೇ ಲಿಸ್ಟನ್ನು ಓಪನ್ ಮಾಡಿಕೊಳ್ಳಿ. ಅಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನು ನಾನು ಆ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದೇನೆ. ಅದನ್ನು ನೀವು ನೋಡಿಕೊಂಡು ಸಮಯ ಇದ್ದರೆ ಅದನ್ನು ಎಲ್ಲವನ್ನು ಕೂಡ ಕೇಳ್ತಾ ಹೋಗಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಪರೀಕ್ಷೆಯ ಬಗ್ಗೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡದೆ ನಿಮ್ಮ ತಯಾರಿಯನ್ನು ಇವತ್ತಿನಿಂದಾದರೂ ಕೂಡ ತಯಾರಿಯನ್ನು ಆರಂಭಿಸಿ. ನಾನು ಪದೇ ಪದೇ ಹೇಳುವಂಥದ್ದೇ, ತಯಾರಿಯನ್ನು ಆರಂಭಿಸಿ. ನೀವು ಓದಿದ್ದು ಇಷ್ಟು ಬೇಗ ಓದಿದರೆ ನೆನಪಲ್ಲಿ ಉಳಿಯೋದಿಲ್ಲ ಎನ್ನುವಂಥದ್ದು ಹಲವರ ಒಂದು ಉತ್ತರ ಆಗಿದೆ. ಆದರೆ
ನಾನು ಹೇಳುವಂಥದ್ದು ಈಗಲೇ ನಾನು ಓದಬೇಕು ಅಂತ ಹೇಳೋದಿಲ್ಲ, ಮೊದಲಿಗೆ ತಯಾರಿಯನ್ನು ಮಾಡಿಕೊಳ್ಬೇಕು. ಈಗ ಮಹಮ್ಮದ್ ಬಿನ್ ತುಗ್ಲಕ್ರವರ ವ್ಯಕ್ತಿತ್ವ ಅಂತ ಬಂದಾಗ ಅದರಲ್ಲಿ ಪಾಯಿಂಟ್ಸನ್ನು ಹಾಕ್ಕೊಳ್ಳಿ. ಅವರು ಯಾರಾಗಿದ್ದರು, ಯಾವ ರೀತಿ ಆಡಳಿತ ಮಾಡ್ತಾಯಿದ್ರು, ಉದಾರಿಯಾಗಿದ್ದು, ನಿಷ್ಠಾವಂತರಾಗಿದ್ದು, ಅದನ್ನೆಲ್ಲ ಒಂದು ಪಾಯಿಂಟ್ಸನ್ನು ಮಾಡಿ ಬರೆಯಿರಿ. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡಿ. ಅದೇ ನಿಮ್ಮ ತಯಾರಿ, ಅದುವೇ ನಿಮ್ಮ ಪರೀಕ್ಷೆಯ ತಯಾರಿ. ಅಷ್ಟು ಮಾಡಿ ನಂತರ ಸಮಯ ಸಿಕ್ಕಿದಾಗ ಆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ, ಅರ್ಥ ಮಾಡಿಕೊಂಡಾದರೂ ಕಲಿಯಿರಿ. ಯಾವುದೇ ರೂಪದಲ್ಲಿ ಆಗಿರ್ಬೋದು, ಆ ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬರಬೇಕು. ಆ ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬಂದಾಗ ಆ ಪಾಯಿಂಟ್ಸನ್ನು ನಿಮಗೆ ನಿಮ್ಮ ಇಷ್ಟದ ರೀತಿಯಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ವಿವರಿಸ್ತಾ ಹೋಗುವಂಥದ್ದನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.